ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೇಯಾಂಸ ಅಂತ. ನಾನು ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಎಂಡೋಕ್ರೈನ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ತಿಂಗಳು ಥೈರಾಯ್ಡ್ ಅವೇರ್ನೆಸ್ ಮಂತ್, ಅಂದರೆ ಥೈರಾಯ್ಡ್ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸುವಂಥ ಕೆಲಸ ನಡೆಯುವಂಥ ತಿಂಗಳಾಗಿದೆ. ಈ ಥೈರಾಯ್ಡ್ ಸಮಸ್ಯೆಗಳು ಎಷ್ಟು ಇಡೀ ಪ್ರಪಂಚದಾದ್ಯಂತ ಸರ್ವೇ ಸಾಮಾನ್ಯ ಆಗೋಗಿದೆ ಅಂತ ಹೇಳಿದರೆ, ಅದ್ರ ಬಗ್ಗೆ ತಿಳಿಸೋಕ್ಕೋಸ್ಕರ, ಅದ್ರ ಬಗ್ಗೆ ಇರೋ ತಪ್ಪು ಅಭಿಪ್ರಾಯಗಳನ್ನ ಹೋಗಲಾಡಿಸೋದಕ್ಕೋಸ್ಕರ ಒಂದು ಇಡೀ ತಿಂಗಳು ಎಲ್ಲ ವೈದ್ಯರು ನಡೆಸುವಂಥ ಒಂದು ಕಾರ್ಯಕ್ರಮ ಇದು. ಮೊದಲನೇದಾಗಿ ಈ ಥೈರಾಯ್ಡ್ ಸಮಸ್ಯೆ ಅಂದರೆ ಏನು, ಥೈರಾಯ್ಡ್ ಅಂದರೆ ಏನು, ಎಲ್ಲರೂ ಹೇಳೋದು ಕೇಳಿರ್ತೀರ, ನನಗೆ ಥೈರಾಯ್ಡ್ ಇದೆ, ಔಷಧಿ ತೊಗೊಳ್ತಾ ಇದ್ದೀನಿ ಅಂತ. ಥೈರಾಯ್ಡ್ ಅಂತ ಹೇಳಿದರೆ ಅದೊಂದು ಅಂಗ, ಕುತ್ತಿಗೆಲಿರುವಂಥ ಅಂಗ, ಒಂದು ಹಾರ್ಮೋನ್ ಉತ್ಪತ್ತಿ ಮಾಡುವಂಥದ್ದು. ಈ ಥೈರಾಯ್ಡಲ್ಲಿ ಸಮಸ್ಯೆ ಬರೋದು 3 ಥರ. ಒಂದು, ಈ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆಗೋದ್ರಿಂದ ಹೈಪೋಥೈರಾಯ್ಡಿಸಮ್ ಅಂತ, ಅವಶ್ಯಕತೆಗಿಂತ ಜಾಸ್ತಿ ಉತ್ಪತ್ತಿ ಆಗೋದ್ರಿಂದ ಹೈಪರ್ ಥೈರಾಯ್ಡಿಸಮ್ ಅಂತ, ಮತ್ತು ಥೈರಾಯ್ಡ್ ಗ್ರಂಥಿಲಿ ಗಡ್ಡೆ ಕಾಣಿಸ್ಕೊಳ್ಳುವಂಥದ್ದು, ದೊಡ್ಡದಾಗುವಂಥದ್ದು, ಇದಕ್ಕೆ ಗಾಯ್ಟರ್ ಅಂತ ಹೇಳ್ತೀವಿ. ಈ ಮೂರಕ್ಕೂ ಅವುಗಳದ್ದೇ ಆದಂಥ ಒಂದು ಗುಣಲಕ್ಷಣ ಇರುತ್ತೆ, ರೋಗ ಲಕ್ಷಣ ಇರುತ್ತೆ. ಹಾರ್ಮೋನ್ ಕಮ್ಮಿ ಆದವಾಗ ತೂಕ ಜಾಸ್ತಿ ಆಗೋದು, ತಲೆ ಕೂದಲು ಉದುರೋದು, ತುಂಬ ಸುಸ್ತಾಗೋದು, ದೈನಂದಿನ ಕೆಲಸಗಳನ್ನು ಮಾಡೋಕ್ಕಾಗದೇ ಇರುವಂಥದ್ದು, ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆಗಳು, ಮತ್ತು ಮಕ್ಕಳಾಗದೇ ಇರುವಂಥದ್ದು, ಚಿಕ್ಕ ಮಕ್ಕಳಲ್ಲಿ ಬೆಳವಣಿಗೆ ಆಗದೇ ಇರುವಂಥದ್ದು, ಇಂಥ ಸಮಸ್ಯೆಗಳಿರುತ್ತೆ. ಅದೇ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಹೈಪರ್ ಥೈರಾಯ್ಡಿಸಮ್ನಲ್ಲಿ ತುಂಬ ವೀಕ್ನೆಸ್ ಬರುವಂಥದ್ದು, ಎಷ್ಟೇ ಊಟ ಮಾಡಿದರೂ ತೂಕ ಕಮ್ಮಿ ಆಗುವಂಥದ್ದು, ಕೈ ನಡ್ಕ ಬರೋದು, ತುಂಬ ಬೆವರೋದು, ಆಮೇಲೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗದೇ ಇರೋದು, ಇಂಥದ್ದೆಲ್ಲ ಹಲವಾರು ಸಮಸ್ಯೆಗಳು ಬರುತ್ತೆ. ಗಾಯ್ಟರ್ ಅಂತ ಹೇಳಿದರೆ ಥೈರಾಯ್ಡ್ ಗ್ರಂಥಿ ದೊಡ್ಡ ಆಗುವಂಥದ್ದು. ಇದು ಬಿನೈನ್ ಇರ್ಬೋದು ಅಥವಾ ಕ್ಯಾನ್ಸರಸ್ ಇರ್ಬೋದು, 2 ರೀತಿದು ಗಡ್ಡೆಗಳು ಬರುತ್ತೆ.